ಬನ್ನಿ ಅತ್ತೆ ಹೋಗೋಣ. ಅತ್ತೆ ಎಲ್ಗಾದ್ರೂ ಹೋಗೋವಾಗ್ಲೇ ಬರ್ತಾಳಲ್ಲ ಅತ್ತೆ, ಒಳ್ಳೊಳ್ಳೆ ಕರಡಿ ಥರ. ಏನು ಮಾಡೋದು ಇವಾಗ? ಎಲ್ಲೋ ಆಚೆ ಹೊರಟಂಗಿದೆ. ಇಷ್ಟು ಸೈಲೆಂಟ್ ಆಗಿದ್ದೀರಾ ಅಂದರೆ ಅಂಥ ಇಂಪಾರ್ಟೆಂಟ್ ಕೆಲಸ ಏನಿಲ್ಲ ಅನ್ಸುತ್ತೆ. ಬನ್ನಿ ಒಳಗೋಗಿ ಕೂತ್ಕೊಂಡು ಮಾತಾಡೋಣ. ಒಳಗ? ಪಲ್ಲವಿ, ಏನ್ ಬಂದಿದ್ದು? ಒಂಚೂರು ಬೇಗ ಹೇಳು ಆಯ್ತಾ? ನಾವು ಶಾಪಿಂಗ್ ಹೋಗ್ತಾ ಇದೀವಿ. ಏನು ಶಾಪಿಂಗಾ? ಎಲ್ಲಿ ಹೋಗ್ತಿದ್ದೀರಾ? ನಿಂಗೆ ಗೊತ್ತಿಲ್ವಾ? ಗಾಂಧಿ ಬಜಾರಲ್ಲಿ ಆಫರ್ ಹಾಕಿದ್ದಾರೆ. 500 ರೂಪಾಯಿಗೆ 5 ನೈಟಿ ಅಂತೆ. ಅದಕ್ಕೆ ನಾವಿಬ್ರು ಬೆಳಗ್ಗೆನೆ ಎದ್ನೋ ಬಿದ್ನೋ ಅಂತ ತಿಂಡಿನೂ ತಿಂದ ರೆಡಿ ಆಗ್ಬಿಟ್ಟಿದೀವಿ. ಅತ್ತೆ, ನಾನು ಆವಾಗಲೇ ಹೇಳಿದ್ದೀನಿ, 3 ನೈಟಿ ನನಗೆ, 2 ನಿಮಗೆ. ಏಯ್, ನಾನು ನಿನ್ನ ಅತ್ತೆ, ಅದಕ್ಕೆ 3 ನನಗೆ 2 ನಿನಗೆ. ಅತ್ತೆ, ನೈಟಿಗೆ ದುಡ್ಡು ಕೊಡೋದು ನನ್ನ ಗಂಡ, ಸೊ 3 ನನಗೆ 2 ನಿಮಗೆ. ನಿನ್ನ ಗಂಡ ಹೋಗೋಕ್ಕಿಂತ ಮುಂಚೆ ಅವ್ನು ನನ್ನ ಮಗ ಕಾಣೆ, ಅದಕ್ಕೆ 3 ನನಗೆ 2 ನಿನಗೆ. 3 ನನಗೆ. 3 ನನಗೆ. 3 ನನಗೆ. 3 ನನಗೆ. ಆಯ್ತು, ಒಂದು ಕೆಲಸ ಮಾಡೋಣ, ಟಾಸ್ ಹಾಕ್ತೀನಿ. ಹೆಡ್ ಬಿದ್ರೆ ನನಗೆ, ಟೇಲ್ ಬಿದ್ರೆ ನಿಮಗೆ. ಇದೇ ಒಳ್ಳೆ IPL ಅಲ್ಲಿ ಟಾಸ್ ಹಾಕ್ದಂಗೆ ಹಾಕ್ತಿದ್ದೀರಾ. ನಮ್ಮ ಗಂಡನ ಥರ 50,000 ರೂಪಾಯಿ ಸೀರೆ ನಿಮಗೇನಾದ್ರು ಸಿಕ್ಬಿಟ್ಟಿದ್ರೆ ಜಗಳ ಅಲ್ಲ, ದೊಡ್ಡ ಯುದ್ಧನೇ ಆಗ್ತಿತ್ತೋ ಏನೋ. 50,000 ರೂಪಾಯಿ ಸೀರೆನಾ? ಯಾವುದು ಇದು? ಗೋಸ್ಕರ ಉಡ್ಕೊಂಡ್ ಬಂದೆ. ಪಾಪ ನಿಮ್ಗಿಂತ ಸೀರೆ ಎಲ್ಲ ಎಲ್ಲಿ ತಗೊಳಕ್ಕಾಗತ್ತೆ? ತುಂಬಾ ನೋಡಿ ಖುಷಿ ಪಡ್ಲಿ ಅಂತ ಬಂದೆ. ಏಯ್, ಏನೇ ಹೇಳ್ತಾ ಇದೀಯಾ? ನಮ್ಗೆ ಈ ತರ ಸೀರೆ ಎಲ್ಲ ತಗೊಳೋದಕ್ಕಾಗೋದಿಲ್ವಾ? ನೋಡಿ ಅತ್ತೆ ಹೆಂಗ್ ಹೇಳ್ತಿದ್ದಾಳೆ. ಏಯ್, 50,000 ರೂಪಾಯಿ ಸೀರೆ ಬೇಕು ಅಂತ ನನ್ನ ಮಗನ್ ಹೇಳಿದ್ರೆ ಚಿಟ್ಕೆ ಹೊಡೆಯೋ ಅಷ್ಟರಲ್ಲಿ ತಗೊಂಡ್ ಬರ್ತಾನೆ ನನ್ನ ಮಗ. ಚಿಡ್ಕೆ ಹೊಡೆದು ತಗೊಂಬರಕ್ಕೆ ಇದೇನು ಗಾಂಧಿ ಬಜಾರ್ ಸೀರೆ ಅಲ್ಲ, ಅಮೇರಿಕಾಯಿಂದ ತಂದಿರೋ ಸೀರೆ. ಅಮೇರಿಕಾನು ಭೂಮಿ ಮೇಲೆ ಇರೋದೇ ತಾನೆ? ಹೌದು, ನಾಳೆನೆ ತಂದು ಕೊಡ್ತಾರೆ. ಅದನ್ನ ಹಾಕೊಂಡು ನಿನ್ ಮುಂದೆ ತೋರಿಸ್ತೀನಿ ಕಣೆ. ಏನತ್ತೆ? 50,000 ರೂಪಾಯಿ ಸೀರೆ ನಾನು ಮೊದಲು ಹಾಕೊಳ್ಳೋದು. ಅತ್ತೆ, ಮೊದಲು ಯಾರು ಹಾಕೊಂತಾರೆ ಅನ್ನೋದು ಇಂಪಾರ್ಟೆಂಟಾ, ಮನೆ ಗೌರವ ಉಳಿಸೋದು ಇಂಪಾರ್ಟೆಂಟಾ? ಮನೆ ಗೌರವ ಮತ್ತೆ ಹೇಳಿ, ನಾನೇ ಹಾಕೊಂತೀನಿ. ಹೌದೌದು, ನನ್ನ ಸೊಸೆನ ಹುಡ್ಕೊಂಡು ತೋರಿಸ್ತಾಳೆ. ನಾಳೆನೆ ಇದೇ ತರದ ಸೀರೆನ ಹಾಕೊಂಡು ತೋರಿಸ್ತೀನಿ ಕಣೆ. ಎದಳೆ ಮೇಲೆ. ಏನ ಮಾಡ್ತಿದ್ಯಾ? ಇದೇ ತರದ ಸೀರೆ ತರ್ಸೋದಕ್ಕೆ ಫೋಟೋ ಬೇಕು ತಾನೆ. ನಾಳೆನೆ ಇದೇ ತರದ ಸೀರೆನ ನನ್ನ ಗಂಡನ ಹತ್ರ ತರಿಸ್ಕೊಂಡು ಉಟ್ಕೊಂಡು ತೋರಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಬಂದ್ ನೋಡೆ. ನಾನು ನೋಡ್ತೀನಿ. ಹೋಗೆಲೆ ಹೋಗೆಲೆ. ಬನ್ನಿ ಅಮ್ಮ, ಏನಾಯ್ತು? ನಡೀರಿ. ಎಲ್ಲಿಗೆ? ನಡಿ. ಎಲ್ಲಿಗಮ್ಮ? ಹೇಳ್ತೀನಿ ನಡಿ ಅಂದ್ರೆ ತಾನೆ. ಇದು ನಮ್ಮ ಫ್ಯಾಮಿಲಿ ಗೌರವ. ನಡೀರಿ. ಆಯ್ತಾಯ್ತು. ಏನೋ ಕಿತಾಪತಿ ಮಾಡವ್ರೆ, ಇಬ್ರು ಸೇರ್ಸಿ ನಮ್ಮನ್ನು ಸಾಯಿಸ್ತಾರೆ. ಈ ಅಂಗಡಿಗೆ ಹೋಗೋಣ ಬನ್ನಿ. ಆಯ್ತಮ್ಮ, ಹೋಗೋದಪ್ಪ. ಬಾರ ಬೇಗ. ಅತ್ತೆ, ಇಲ್ಲಿ ಸಿಗ್ತಾ ಇಲ್ಲ ಅತ್ತೆ, ಬೇರೆ ಕಡೆ ಹೋಗೋಣ ಬನ್ನಿ. ಇಲ್ಲೆಲ್ಲೂ ಸಿಕ್ಕಲ್ಲ, ಬೇರೆ ಕಡೆ ಟ್ರೈ ಮಾಡಿ. ಮೇಡಮ್, ಈ ಸೀರೆ ನೋಡ್ತಾ ಇದ್ರೆ ನಮ್ಮ ದೇಶದಲ್ಲ ಅನಿಸ್ತಾ ಇದೆ. ಇದು ನೋಡಿ, ಇದೇ ಇರ್ಬೇಕಲ್ವಾ? ಅಲ್ಲ, ಅಲ್ಲಿ ನೋಡು, ಡಿಸೈನ್ ಬೇರೆ ಇದೆ. ಹೌದಲ್ವಾ? ಹೋಗೋದಮ್ಮ. ಹಲೋ, ನೀವೆಲ್ಲಿಗೆ ಬರ್ತಾ ಇದ್ದೀರಾ? ಮನೆ ಕಣ್ಣೆ. ಸೀರೆ ತಗೊಂಡ್ ಬರೋವರೆಗೂ ಮನೆ ಒಳಗಡೆ ಬರಂಗಿಲ್ಲ ಅಷ್ಟೇ. ಅಲ್ಲ ನೋಡಮ್ಮ. ಏಯ್, ಹೌದು ಕಣೋ, ಇದು ನಮ್ಮ ಫ್ಯಾಮಿಲಿ ಮರ್ಯಾದೆ ಪ್ರಶ್ನೆ. ನೀನ್ ಇವತ್ತು ಸೀರೆ ತರಲಿಲ್ಲ ಅಂದ್ರೆ ನಿನ್ನ ಈ ಮನೆ ಒಳಗಡೆ ಸೇರ್ಸಲ್ಲ. ಬನ್ನಿ ಅತ್ತೆ. ಅಮ್ಮ, ಲೇ ಲೇ ಲೇ. ಹೇಗ್ ಕಾಣಿಸ್ತಾ ಇದ್ದೀನಿ? ಒಂದ್ ನಿಮಿಷ. ಈಗ ಹೇಳಿ. ನಾನು ಕೊಡ್ಸಿರೋ ಸೀರೆ ಅಲ್ವೇನೆ, ಸಕ್ಕತ್ತಾಗಿ ಕಾಣ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್ ರೀ. ಎಲ್ಲರೂ ರೀ ಟಿಫಿನ್ ಗಿಫಿನ್ ರೆಡಿ ಮಾಡ್ಬೇಕಲ್ವಾ, ಅದಕ್ಕೆ ಹೋಗ್ತಿದ್ಯಾ. ನೀವ್ ಯಾಕೆ
ಯಾಕ್ರಿ ಟಿಫನ್ ಎಲ್ಲ ರೆಡಿ ಮಾಡಬೇಕು? ನಿಮ್ಗೆ ಏನು ಇಷ್ಟ ಅಂತ ಹೇಳಿ 5 ನಿಮಿಷದಲ್ಲಿ ನಾನೇ ಪಟಪಟ ಅಂತ ರೆಡಿ ಮಾಡ್ಬಿಡ್ತೀನಿ. ಪಲಾವ್ ಮಾಡ್ಲಾ ಅಥವಾ ಸ್ವೀಟ್ ಪೊಂಗಲ್ ಮಾಡ್ಲಾ, ಕೇಸರಿ ಬಾತ್, ಖಾರ ಬಾತ್, ನಿಮ್ಮ ಫೇವ್ರೆಟ್ ಜಾಮೂನ್ ಮಾಡ್ಲಾ? ಏನಿದು ಬರೀ ಒಂದು ಸೀರೆಗೆ ಮೆನು ಎಲ್ಲ ಕೊಡ್ತಾಳೆ. ಏನಾದರೂ ಓಕೆ ಮಾಡ್ಕೊಂಡ ನಿಮ್ಮ ಫೇವ್ರೆಟ್ ಜಾಮೂನ್ನೇ ಮಾಡ್ತೀನಿ. ಇಲ್ಲೇ ಇರಿ, 5 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ಬನ್ನಿ ಬನ್ನಿ ಪಲ್ಲವಿ ಅವರೇ, ಏನೋ ದೊಡ್ಡದಾಗಿ ಹೇಳ್ತಿದ್ರಿ ನಿಮ್ ತರ ಸೀರೆ ಎಲ್ಲೂ ಸಿಗಲ್ಲ ಅಂತ. ನೋಡಿ, ಸೇಮ್ ಟು ಸೇಮ್ ನನ್ನ ಮಗ ತಂದಿದ್ದಾನೆ. ಅಯ್ಯೋ, ಹಿಂದೆ ನೋಡಿದ್ರು ಅಷ್ಟೇ, ಮುಂದೆ ನೋಡಿದ್ರು ಅಷ್ಟೇ, ಸೇಮ್ ಟು ಸೇಮ್ ಇದೆ. ಹೆಂಗೆ ನನ್ನ ಮಗ? ಶಾಕ್ ಆಯ್ತಾ? ಪಾಪ ನನ್ನ ಗಂಡ ನನಗೋಸ್ಕರ ಇಡೀ ಬೆಂಗಳೂರೆಲ್ಲ ಸುತ್ತಿ ಎಲ್ಲಿಂದ ತಗೊಂಬಂದೋ ಗೊತ್ತಿಲ್ಲ. ಎಲ್ಲಿಂದ ಅತ್ತೆ? ಇನ್ನೆಲ್ಲಿಂದ ತಂದಿರ್ತಾನೆ? ಅಮೇರಿಕಾದಿಂದ ತಂದಿರ್ತಾರೆ ನನ್ನ ಮಗ. ಅಮೇರಿಕದಿಂದ ತಂದಿದ್ದಾರೆ ಗೊತ್ತಾ? ಇವತ್ತು ಒಂದೇ ದಿನ ಅಮ್ಮ ಈ ಸೀರೆ ಉಡೋದು. ನಾಳೆಯಿಂದ ನಮ್ಮ ಮನೆ ನೆಲ ಒರ್ಸಕ್ ಹಾಕೋತೀನಿ. 50,000 ಸೀರೆ ನಾನು ಹುಟ್ಕೊಳ್ಳೋದು ಬಿಡೋದೆ. ಅಯ್ಯೋ ಅತ್ತೆ, ಸೀರೆ ಇಂಪಾರ್ಟೆಂಟಾ ಅಥವಾ ನಮ್ಮ ಮನೆ ಮರ್ಯಾದೆ ಇಂಪಾರ್ಟೆಂಟಾ ನಿಮಗೆ? ಹೌದೌದು, ನಾವು ನಾಳೆಯಿಂದ ಇದನ್ನ ನೆಲ ಒರ್ಸಕ್ ಇಟ್ಕೊಂತೀವಿ. ನನ್ನ ಸೀರೆನ್ ಮಾತ್ರ ನೆಲ ಒರ್ಸಕ್ ನಾನಂತೂ ಬಿಡಲ್ಲ. ನಿನ್ ಸೀರೆ? ಯಾವ್ದು ನಿನ್ ಸೀರೆ? ಇದು ನನ್ ಗಂಡ ನನಗೆ ಅಂತ ಅಮೇರಿಕದಿಂದ ತಂದಿರೋ ಸೀರೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅಮೇರಿಕಾಯಿಂದ ಅಲ್ಲ, ನಮ್ಮ ಮನೆ ಟೆರೇಸ್ ಇಂದ ನಿಮ್ ಗಂಡ ಕದ್ಕೊಂಡ್ ಬಂದಿರೋದು. ಏಯ್, ಏನೇ ಕತ್ಕೊಂಡ್ ಕಿತ್ಕೊಂಡ್ ಅಂತ ಮಾತಾಡ್ತಾ ಇದೀಯಾ? ಏನ್ ಹೇಳ್ತಿದ್ಯಾ? ಇಲ್ಲಿ ಸ್ವಲ್ಪ ನೋಡು. ಅತ್ತೆ, ಇವಾಗ್ಲಾರು ಗೊತ್ತಾಯ್ತಾ? ನನ್ನ ಸೀರೆನ ನಾಳೆ ಚೆನ್ನಾಗಿ ಒಕ್ಕೊಟ್ಟು ಐರನ್ ಮಾಡ್ಕೊಂಡು ನನಗೆ ಕೊಟ್ಟಿಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ, ಗೊತ್ತಾಯ್ತಾ? ಲೇ, ಇನ್ನು ಎಷ್ಟೊತ್ತೆ ಸ್ವೀಟ್ ರೆಡಿ ಮಾಡೋಕೆ ಇಷ್ಟೊತ್ತು ಬೇಕಾ? ಮಗನೇ, ನಮ್ಗೆ ಅವಮಾನ ಮಾಡಿ ಜಾಮೂನ್ ಕೇಳ್ತಾ ಇದ್ಯಾ? ಅತ್ತೆ, ನಿಮ್ಮ ಮಗಂಗೆ ಸನ್ಮಾನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಹೋಗಿ. ನಾನು ಹಿಂದೆನೆ ಬರ್ತೀನಿ. ಅಮ್ಮ, ತಗೊಂಡ್ ಬಂದೇರಿ. ಏನು ಇಷ್ಟೊಂದು ಸ್ಪೀಡಾಗಿ ಬರ್ತಾವ್ರೆ? ಮೋಸ್ಟ್ಲಿ ಜಾಸ್ತಿ ಸ್ವೀಟ್ ಮಾಡೋರು ಅನ್ಸುತ್ತೆ. ಎಲ್ಲ ಒಟ್ಟಿಗೆ ತಿನ್ನಿಸ್ತಾರೆ. ಬನ್ನಿ 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 ಬನ್ನಿ. ಎಲ್ಲಿ ಗುಲಾಬ್ ಜಾಮೂನು? ಓ, ಬಾಗ್ಲಾ ಕೊಡ್ತೀಯಾ? ಕೊಡು ಕೊಡು. ನನ್ ಮಗ್ನೆ ಅಮೇರಿಕದಿಂದ ಸೀರೆ ತರ್ತೀನಿ ಅಂತ ಹೇಳಿ ಅವಳು ಸೀರೆನ ಕತ್ಕೊಂಡ್ ಬಂತು. ನನ್ ಮರ್ಯಾದೆ ತೆಗಿತೀಯನಲ್ಲಿ ಕಳ್ಳನ್ ಮಗ್ನೆ. ನಮ್ಮ ಮನೆ ಮರ್ಯಾದಿನ ಹಾಳು ಮಾಡ್ಬಿಟ್ಟಲ್ಲ. ಬಿಡಲ್ಲ ಕಣೋ, ಬಿಡಲ್ಲ. ನಾನು ಇಷ್ಟ ಯಾರ ಮುಂದೆನೂ ತಲೆ ತಗ್ಸಿರ್ಲಿಲ್ಲ. ಅದ್ರಲ್ಲಿ ಚುಚ್ಚುಪ್ಪಿ ಅವಳ ಮುಂದೆ ತಲೆ ತಗ್ಸಂಗ್ ಮಾಡ್ದಲ್ಲ ನಿನ್ನ. ಏನ್ರಿ ಗೋಲ್ಡ್ ರೇಟು ತುಪ್ಪಕ್ಕಂತ ಕೇಳಕ್ ಬಿದ್ದೋಗ್ಬಿಟ್ಟಿದ್ಯಂತೆ. ಹೌದಾ? ಕಬ್ನದ ರೇಟು ತುಪ್ಪಕ್ಕಂತ ಇನ್ನೂ ಬಿದ್ದೋಗಿದ್ಯಂತೆ, ಗೊತ್ತಾ? ಏನ್ರಿ, ಕಬ್ಬಣದಲ್ಲಿ ಯಾರಾದ್ರೂ ಚೈನ್ ಮಾಡಿಸ್ಕೊಳಕ್ ಆಗುತ್ತಾ? ಯಾಕೆ ಮಾಡ್ಸಲ್ಲ? ಪಕ್ಕದ ಮನೆ ನಾಯಿಗೆ ಮಾಡ್ಸವ್ರಲ್ಲ. ನನ್ನ ಮಗನೇ, ನನ್ನೇ ನಾಯಿ ಹೋಲಿಸ್ತೀಯ? ಮಾಡ್ತೀನಿ. ಕಾಮಿಡಿ 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 ಮಾಡ್ತಾರೆ ನನ್ನ ಗಂಡ.